ನನ್ನ ಹೆಸರು ಸರ್ಪಭೂಷಣ್ ಅಂತೇಳಿ. ನಾನು ಮತ್ತು ನನ್ನ ಕೊಲೀಗ್ಸ್ ಇಬ್ಬರು ರಾಜೇಂದ್ರ ಮತ್ತು ಶಶಿಧರ್ ಅಂತೇಳಿ ನಾವು ಈ ಸ್ಟೋರ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ. ನಾವು ಈ ಸಾರಿಯ ಜಾತ್ರಾ ಮಹೋತ್ಸವಕ್ಕೆ ಸುಮಾರು 1,000 ಕ್ವಿಂಟಾಲ್ ಅಕ್ಕಿ ನಾವು ಈಗ ಅರೇಂಜ್ ಮಾಡ್ಕೊಂಡಿದ್ದೀವಿ ಸರ್. 250 ಕ್ವಿಂಟಾಲು ಬೇಳೆ, 1,600 ಕ್ಯಾನ್ ಅಡುಗೆ ಎಣ್ಣೆ ಅಂದರೆ ರಿಫಂಡ್ ಆಯಿಲ್ ತೊಗೊಂಡಿದ್ದೀವಿ ಸರ್. KOFನಿಂದ, ಕರ್ನಾಟಕ ಆಯಿಲ್ ಫೆಡರೇಷನ್ ಅಲ್ಲಿಂದ. ಮತ್ತು 12 ಟನ್ ಬೆಲ್ಲ, ಮತ್ತು ಇವತ್ತು ಒಂದು 2 ಟನ್ ಬೆಲ್ಲ ನಮಗೆ ಫ್ರೀಯಾಗಿ ಬಂದಿದೆ ಸರ್ ಚಾಮರಾಜನಗರದಿಂದ. ಮತ್ತು 3,500 kg ಸಾಂಬಾರು ಪುಡಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಕಡಲೆ ಹಿಟ್ಟು ಒಂದು 160 ಕ್ವಿಂಟಾಲ್ ಕಡಲೆ ಹಿಟ್ಟನ್ನು ನಾವು ಸದ್ಯಕ್ಕೆ ಪರ್ಚೇಸ್ ಮಾಡಿದ್ದೀವಿ. ಅದನ್ನು ನಮಗೆ ಅದು ಸ್ವೀಟು ಎಷ್ಟು ಬೇಕಾಗುತ್ತೆ, ಖಾರ ಅದೆಲ್ಲ ನೋಡಿಕೊಂಡು ಇನ್ನೂ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ತರಿಸ್ಕೊಳ್ತೀವಿ ಸರ್. 200 ಕ್ವಿಂಟಾಲ್ ಸಕ್ಕರೆನ ನಮಗೆ ಬಳ್ಳಾರಿ ಶುಗರ್ ಫ್ಯಾಕ್ಟ್ರಿಯವರು ಫ್ರೀಯಾಗಿ ಕೊಟ್ಟಿದ್ದಾರೆ. 250 ಕ್ವಿಂಟಾಲ್ ತೊಗರಿಬೇಳೆ ನಾವು ಗುಲ್ಬರ್ಗದಿಂದ ಪರ್ಚೇಸ್ ಮಾಡಿದ್ದೀವಿ. ಮತ್ತು ಅದಲ್ಲದೆ ದಾನಿಗಳಿಂದ ನಮಗೆ ಬಂದಿದೆ ಸರ್. ಇನ್ನು 600 kg ನಾವು ನಂದಿನಿ ತುಪ್ಪ ಸ್ವೀಟ್ ತಯಾರು ಮಾಡೋದಕ್ಕೆ ಪರ್ಚೇಸ್ ಮಾಡಿದ್ದೀವಿ. 750 kg ದ್ರಾಕ್ಷಿ, 750 kg ಗೋಡಂಬಿ, ಮತ್ತು 9,000 ಲೀಟ್ರ್ ಹಾಲು, 28,000 ಲೀಟ್ರ್ ಮೊಸರನ್ನ ಇದು ಮೈಮೂಲ್ನವರು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇನ್ನು ಚಾಮೂಲ್ ಅಂದರೆ ಚಾಮರಾಜನಗರ ಹಾಲು ಒಕ್ಕೂಟದಿಂದ ನಮಗೆ ಇನ್ನೂ ಬರಬೇಕಾಗಿದೆ. ಅವರು ಹೋದ ಸಾರಿನೇ 2,000 ಲೀಟ್ರ್ ಮೊಸರು, 1,000 ಲೀಟ್ರ್ ಹಾಲು ಫ್ರೀಯಾಗಿ ಕೊಟ್ಟಿದ್ದರು. ಈ ಸಾರಿನೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಮತ್ತು 5,000 kg ಉಪ್ಪಿನಕಾಯಿನ ನಾವು ತೊಗೊಂಡಿದ್ದೀವಿ. 25,000 ಕಾಯಿ ಇದಕ್ಕೆ ಈ ಜಾತ್ರಾ ಮಹೋತ್ಸವಕ್ಕೆ ನಾವು ಯೂಸ್ ಮಾಡ್ತಾಯಿದ್ವಿ ಸರ್. ಇಷ್ಟು ನಾವು ಮೇಜರ್ ಐಟಮ್ಸ್ನ ನಾವು ಇದು ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಈ ಮಹಾದಾಸೋಹ ಅಲ್ಲದೆ 5 ಕಡೆ ಊಟದ ವ್ಯವಸ್ಥೆ ಇರ್ತದೆ. ಒಂದು VIP, ಸ್ವಾಮೀಜಿಗಳು, ಮತ್ತು ಕ್ರೀಡಾಕೂಟ, ವಸ್ತು ಪ್ರದರ್ಶನ, ಇಷ್ಟು 5 ಕಡೆಗಳಲ್ಲಿ ನಾವು ಊಟದ ವ್ಯವಸ್ಥೆ ಇದೆ. ಇಲ್ಲಿ ಮಹಾದಾಸೋಹದಲ್ಲಿ 150 ಜನ ಬಾಣಸಿಗರು ಅಂದರೆ ಕ್ಲೀನಿಂಗ್ ಸ್ಟಾಫ್ ಹೊರತುಪಡಿಸಿ ಅಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ 3 ಟೈಮು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಇರ್ತದೆ. ಸಾಯಂಕಾಲ ಊಟ ಹೇಗೆ ಅಂತಂದರೆ 10 ಗಂಟೆಗೆ ಕ್ಲೋಸ್ ಮಾಡೋದಿಲ್ಲ ನಾವು. ಆಮೇಲೆ ಒಂದು ಟೀಮು ರಾತ್ರಿ 2 ಗಂಟೆವರೆಗೂ ಇಲ್ಲಿ ಊಟ ಬಡಿಸೋ ವ್ಯವಸ್ಥೆ ಇದೆ ಸರ್. ಇಷ್ಟೆಲ್ಲ ಶೇಖರಣೆ ಆಗಿದೆ, ಅದನ್ನ ಒಂದು ಸಣ್ಣದಾಗಿ ತೋರಿಸ್ಬೋದಾ ಏನು ಮೇಜರ್ ಆಗಿ ಇದಾಗಿದೆ? ಖಂಡಿತ ಸರ್. ಇದಲ್ಲದೆ ನಾವು ಇಲ್ಲಿ ಸ್ವೀಟ್ ಮಾಡ್ತಾ ಇರೋ ಕಡೆ ನಾವು ಜಾಸ್ತಿ ಅಲ್ಲಿ ಸಕ್ಕರೆ, ಆಯಿಲು ಎಲ್ಲ ಅಲ್ಲಿ ಡಂಪ್ ಮಾಡಿದ್ದೀವಿ ಸರ್. ಅಲ್ಲಿ ಅದು ಸಪ್ರೇಟಾಗಿ ನಡೀತಾ ಇದೆ ಅದು ಸರ್. ಈಗ ಇದು ಸರ್, ಇದು ಹೌದು ಸರ್, ಹೌದು ಸರ್. ಇದು ನಾವು ಪಾಂಡುಪುರದ, ಇದು ಮಂಡ್ಯದಿಂದ ನಾವು ಬೆಲ್ಲ ಪರ್ಚೇಸ್ ಮಾಡಿರೋ ಸರ್. ಇದು ಎಷ್ಟು ಸರ್ ಒಟ್ಟು ಬೆಲ್ಲ ಈಗ ಬಂದಿದೆ? ಇದು 12 ಟನ್ ನಾವು ತಗೊಂಡಿರೋದು. 12 ಟನ್ನು. 2 ಟನ್ ಇವತ್ತು ಚಾಮರಾಜನಗರದಿಂದ ಬಂದಿದೆ ಸರ್. ಇದು ಸರ್, ಇದು ಉರ್ಗಡ್ಲೆ. ನಾವು 40 ಕ್ವಿಂಟಾಲ್ ಉರ್ಗಡ್ಲೆನ ನಾವು ಸಿಂಧನೂರು ಅಲ್ಲಿಂದ ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಉರ್ಗಡ್ಲೆ ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ಪರ್ಚೇಸ್ ಮಾಡಿದ್ವಿ. ತುಂಬ ಒಳ್ಳೆ ಕ್ವಾಲಿಟಿ, ನಮಗೆ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ ಸರ್. ಇದು ತೊಗರಿ ಬೇಳೆ ಸರ್. ಇದು ನಾವು ಇದು ಗುಲ್ಬರ್ಗದಿಂದ ಪರ್ಚೇಸ್ ಮಾಡಿರೋ ಸರ್. ಹಾಂ ಸರ್. ಇದು ರೈಸು ನಾವು ಮಾನ್ವಿ ಅಲ್ಲಿಂದ ನಾವು ಪರ್ಚೇಸ್ ಮಾಡಿರೋ ಸರ್. ಸಿಂಧನೂರು ಸರ್. ಇದು ನಾವು ಅಲ್ಲಿಂದ 600 ಕ್ವಿಂಟಾಲ್ ತೊಗೊಂಡಿದ್ದೀವಿ. ಮಂಡ್ಯ ಇದು ರೈಸ್ ಮಿಲ್ಲಿಂದ ನಮಗೆ 100 ಕ್ವಿಂಟಾಲು, ಈ ಥರ ಎಲ್ಲ ದಾನಿಗಳಿಂದ ಒಟ್ಟು ಟೋಟಲಿ 1000 ಕ್ವಿಂಟಾಲ್ಸ್ ನಮಗೆ. ಹೌದು ಸರ್. ಇದು KOF, ಕರ್ನಾಟಕ ಆಯಿಲ್ ಫೆಡರೇಷನ್ ಅಲ್ಲಿಂದ, ಅಂದರೆ ಇದು ಗೌರ್ಮೆಂಟ್ ಏಜೆನ್ಸಿ, ಇದು ಫರ್ಮ್, ಅಲ್ಲಿಂದ ನಾವು ಪರ್ಚೇಸ್ ಮಾಡಿದ್ವಿ ಸರ್. ಇದು 15 kg ಒಂದು ರಿಫಂಡ್ ಆಯಿಲ್ ಸರ್. 15 kg ಒಂದು ಕ್ಯಾನ್. ಹೌದು ಸರ್. ಅಲ್ಲಿ ಸ್ವೀಟ್ ಮಾಡಿಸ್ತೀವಿ, ಇಲ್ಲಿಗೆ ನಾವು ತಗೊಂಡು ಬಂದು ಸ್ಟಾಕ್ ಮಾಡ್ಕೊಳ್ತೀವಿ ಸರ್. ಇವತ್ತು ಇದು ಕಜ್ಜಾಯ ಸರ್. ಇದು ಪಿಕಲ್ಸ್. ಇದು 5,000 kg ನಾವು
ತಗೊಳ್ತಾ ಇದ್ವಿ. kg? ಹೌದು ಸರ್. ಈಗ ಸದ್ಯಕ್ಕೆ ನಮಗೆ 4000 kg ಬಂದಿದೆ. ಇನ್ನು 1000 kg ನಮಗೆ ಸಪ್ಲೈ ಕೊಡಬೇಕಾಗಿದೆ ಸರ್. ಅವರು ಸದ್ಯ ಅಂದ್ರೆ ಇನ್ನೊಂದು 2 days ಅಲ್ಲೇ ಅವರು ಯಾಕಂದ್ರೆ ಅಲ್ಲಿ ರೆಡಿ ಮಾಡಬೇಕು ಎಲ್ಲಿಂದ ಬಂದಿರುತ್ತೆ ಸರ್. ಇದು ವಾಟಾಳ್ ಅಂತೇಳಿ ನಮ್ಮ ಇಲ್ಲಿಗೆನೆ ಹತ್ರ ಇದೆ ಸರ್. ನರಸೀಪುರದಿಂದ ಸ್ವಲ್ಪ ಮುಂದೆ ವಾಟಾಳು ಅಲ್ಲಿಂದ ಬರುತ್ತೆ ಸರ್. ಅಲ್ಲಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆ. ಇದೆಲ್ಲ ಸ್ಟೋರ್ ರೂಮ್. ಹೌದು ಸರ್. ಬೂಂದಿ ಇಲ್ಲೇ ತಯಾರಾಗಿರೋದಾ? ಬೂಂದಿ ನಾವು ಅಲ್ಲಿ ಸ್ವೀಟ್ ಅಲ್ಲಿ ಮಾಡಿಸ್ತಾ ಇದೀವಿ. ಅಲ್ಲಿಂದ ಬೂಂದಿ. ಇದು ಊಟಿಯಿಂದ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಸರ್. ಊಟಿಯಿಂದ ಫ್ರೀ? ಹೌದು ಸರ್. ಇದಿಷ್ಟೂನು ಅಂದ್ರೆ ಊಟಿ ರೈತರು ಸರ್? ಊಟಿ ರೈತರು. ನೆನ್ನೆ ಒಂದು ಲೋಡು ತರಕಾರಿ ಬಂತು. ಇವತ್ತು ಒಂದು ಪಿಕಪ್ ಇದರಲ್ಲಿ ಗಾಡಿನಲ್ಲಿ ಇವತ್ತು ಬಂದಿದೆ ಸರ್. ಇದಿಷ್ಟು ಫ್ರೀಯಾಗಿ ಬಂದಿರೋ ಅಂತದ್ದು ಸರ್. ಕ್ಯಾರೆಟ್ ಎಲ್ಲಾನು. ಯಾಕೆ ಊಟಿಯವರು ಅಲ್ಲಿ ಊಟಿಲಿ ಮಠ ಇರ್ಬೇಕಲ್ಲ? ಊಟಿನಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಇದೆ. ಮತ್ತೆ ಇದು ಮೊದ್ಲಿಂದನೂ ನಮ್ಮ ಮಠಕ್ಕೆ ಅಲ್ಲಿ ಭಕ್ತಾದಿಗಳು ಇದ್ದಾರೆ ಸರ್. ಅದು ಆಮೇಲೆ ನೋಡಿ ಸರ್, ಈರುಳ್ಳಿ ಆಲೂಗೆಡ್ಡೆ ಎಲ್ಲ ಒಬ್ರು ಫ್ರೀಯಾಗಿ ಕೊಟ್ಟಿದ್ದಾರೆ, ಬ್ಯಾಂಗ್ಳೂರ್ ಅವರು. ಇದು ಇವೆಲ್ಲ ಮಿಷಿನ್ಸ್ ಎಲ್ಲ ನಾವು ಇದು ಈ ಗುಜರಾತಿಂದ ತರಿಸಿರೋ ಸರ್. ಇದು ಅದು ಗಂಟೆಗೆ ಎಷ್ಟು ಸರ್ ಕೆಜಿ? ಇದು ಗಂಟೆಗೆ ಎಷ್ಟು? 2000 kg. ಗಂಟೆಗೆ 2000 kg ಇದು ಕಟ್ ಮಾಡುತ್ತೆ ಸರ್. ನೋಡಿ ಇದು ಯಾವುದೇ ತರಕಾರಿ ಆಗಿರ್ಬೋದಾ? ಹೌದು, ಯಾವುದೇ ತರಕಾರಿ ಆದ್ರೂ ಕಟ್ ಮಾಡುತ್ತೆ. ಈವನ್ ಈರುಳ್ಳಿನೂ ಕಟ್ ಮಾಡ್ತಾ ಇದೀವಿ ಸರ್. ಕ್ಷಣ ಮಾಡಿದ್ರೆ ಎಲ್ಲ ಆಲೂಗಡ್ಡೆ ಕಟ್. ಹೌದು ಸರ್. ನೋಡಿ ಸರ್ ಎಷ್ಟು ಕ್ವಿಕ್ ಆಗಿ. ಬೈ ಹ್ಯಾಂಡ್ ಕಟ್ ಮಾಡ್ಬೇಕಂದ್ರೆ ಎಷ್ಟು ಬೇಕಿತ್ತು ಸರ್? ಒಬ್ಬ ಎಂಪ್ಲಾಯಿ 2 hours ಕಟ್ ಮಾಡ್ಬೇಕು ಸರ್. 2 hours ಕಟ್ ಮಾಡ್ಬೇಕಾಗಿದೆ. 20-30 kg ಬರುತ್ತೆ. ಟೆಕ್ನಾಲಜಿ ಆಗಿ ಇದೆಲ್ಲ ಕ್ಯಾರೆಟ್ ಎಲ್ಲ ಕೊಯಮತ್ತೂರಿಂದ ನಾವು ಮಿಷಿನ್ಸ್ ಪರ್ಚೇಸ್ ಮಾಡಿದೀವಿ ಸರ್. ಹೌದು ಸರ್. ನೋಡಿ ಸರ್, ಇದು ಎಲ್ಲ ಊಟಿ ಕ್ಯಾರೆಟ್ ಸರ್. ಇದು ನಮ್ಮ ಕಡೆಗಳಲ್ಲಿ ಇಷ್ಟು ಒಳ್ಳೆ ಕ್ಯಾರೆಟ್ ಸಿಗೋದಿಲ್ಲ. ಸರ್. ಅಲ್ಲ ಅಲ್ಲಿ ಸ್ವಲ್ಪ ಕ್ಯಾರೆಟ್ ಫೇಮಸ್. ಹೌದು ಸರ್. ಹೌದು ಸರ್. ನಮ್ಮ ಕಡೆ ಭಾಗದ ಬೇರೆ, ಅವ್ರದ್ದೇ ಬೇರೆ. ಬಟ್ ಅವ್ರು ಇದಿಷ್ಟು ಫ್ರೀ ಆಗಿ ಕೊಟ್ಟಿರೋದು. ಫ್ರೀ ಆಗಿ ಪ್ರತಿ ವರ್ಷ ಕೊಡ್ತಾರೆ. ಅದಲ್ದೆ ನಮಗೆ 3 ಲೋಡು ಶಿವಮೊಗ್ಗದಿಂದ ಫ್ರೀ ಆಗಿ ಬರ್ತಾ ಇದೆ ಸರ್. ಏನು ಈ ಸರಿ? ತರಕಾರಿ. ಹೌದು, ನಮ್ಗೆ 2 ವರ್ಷದಿಂದ ಬರ್ತಾ ಇದೆ. ನಮ್ಮ ರಾಜ್ಯದ ಊಟಿಯಿಂದ ಬರುತ್ತಲ್ಲ, ಅದೇನು ಸ್ಪೆಷಲ್? ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಇದೆ, ಭಕ್ತಾದಿಗಳು ಆ ಕಡೆ ಜಾಸ್ತಿನೂ ಇದ್ದಾರೆ ಸರ್. ಪ್ರತಿ ವರ್ಷನೂ ಕೊಡ್ತಾರೆ? ಹೌದು ಸರ್. ಹೌದು ಸರ್. ಈ ವರ್ಷ 2 ಲೋಡ್ ಕೊಟ್ಟಿದ್ದಾರಾ? ಅದೇ ಹೌದು. ನಿನ್ನೆ ಒಂದು ಲೋಡು ಲಾರಿ ಲೋಡ್ ಫುಲ್, ಇವತ್ತು ಒಂದು ಪಿಕಪ್ ಲೋಡ್ ಕಳಿಸ್ಕೊಟ್ಟಿದ್ದಾರೆ. ಅವರೇ ಕೊಡ್ತಾರೆ? ಹೌದೌದು ಸರ್. ಹೌದು ಸರ್. ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಸರ್, ಒಂದು ಪ್ಲಾಟ್ ಅಲ್ಲಿ ಪಾಂಡುಪುರದ ರೈತರು ನಮ್ಮ ಜಾತ್ರೆಗೆ ಅಂತ ಹಾಕಿ ಕೊಟ್ಬಿಟ್ಟಿದ್ದಾರೆ. ಒಂದು ಪಾಂಡುಪುರದ ಸರ್, ಪಾಂಡುಪುರದಲ್ಲಿ ಒಬ್ರು ರೈತರು ಇದನ್ನ 1 ಎಕರೆ ಪ್ಲಾಟ್ ಬೆಳೆದು ನಮ್ಗೇನೆ ಜಾತ್ರೆಗೆ ಫುಲ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸರ್. ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ತಗೊಂಡ್ ಬರ್ತಾ ಇದೀವಿ ಸರ್. ಜಾತ್ರೆಗೆ ಅಂತಾನೆ ಬೆಳೆದಿದೆ? ಹೌದು ಸರ್. ಹೌದು ಸರ್. ಯಾರು ರೈತರು? ಮಲ್ಲೇಶಪ್ಪ ಅಂತ. ನೋಡಿ ಸರ್, ಅಲ್ಲಿ ಕರ್ಬೇವ್ ಇದೆಯಲ್ಲ, ಅದು ಕಂಪ್ಲೀಟ್ಲಿ ಊಟಿಯಿಂದ ಬಂದಿರೋದು. ಸರ್, ಇದು ತೆಂಗಿನಕಾಯಿ ಕಟ ತೆಗೆಯೋ ಮಿಷನ್. ಮಂಡ್ಯದ ಒಬ್ಬ ಈ ತೆಂಗಿನಕಾಯಿ ಕಟ ತೆಗೆಯುವ ಈ ಸತಿ ನಮ್ಮ ಸಂಸ್ಥೆಗೆ ಫ್ರೀಯಾಗಿ ಉಚಿತವಾಗಿ ಕೊಟ್ಬಿಟ್ಟಿದ್ದಾರೆ ಸರ್. ಇದನ್ನ ಪ್ರತಿದಿನ ಸುಮಾರು 4000 ತೆಂಗಿನಕಾಯಿಗಳ ಕಟನ ತೆಗೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ ಸರ್ ಈ ಮಿಷನ್. ಸಿಪ್ಪೆ ಸುಲಿತು ಅದನ್ನ ಅಲ್ಲಿ ಕಟ್ ಮಾಡ್ಕೊಂತೀವಿ ಸರ್. ಅಲ್ಲಿ ಈ ಸಿಪ್ಪೆನ ಇಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಂತೀವಿ ಸರ್. ಆ ಕಡೆ ಅದನ್ನು ಗ್ರೈಂಡ್ ಮಾಡ್ಕೊಂತೀವಿ ಸರ್.
ಟೆಕ್ನಾಲಜಿಯಿಂದ ಒಂದಿಷ್ಟು ಬಹಳ ಬೇಗ ಕೆಲಸ ನೋಡಿ ಸರ್ ಈರುಳ್ಳಿ ಸಿಪ್ಪೆ ತೆಗೆಯುವ ಮಿಷಿನ್ ಮಿಷನ್ ಈರುಳ್ಳಿ ಸಿಪ್ಪೆ ತೆಗೆದು ನಾವು ಅಲ್ಲಿ ಕಟ್ ಮಾಡ್ತೀವಿ. ಈರುಳ್ಳಿ ತೆಗೆಯೋ ಸಿಪ್ಪೆ ಅದು ಈರುಳ್ಳಿ ಸಿಪ್ಪೆ ತೆಗೆಯುವಂಥ ಮಿಷಿನ್ ಸರ್. ಬಹಳ ಬೇಗ ಇದ್ರದ್ದು ಇದಾಗುತ್ತೆ. ಹೇಳಿ ತೊಂದರೆ ಇಲ್ಲ. ಸರಿ ಸರ್ ನಮಸ್ಕಾರ ಸರ್. ಸರ್ ಇದು ದಾಸವಾಳ ಕ್ಷೇತ್ರ ಅಲ್ವಾ? ಹೌದು ಹೌದು ಸರ್. ಅಂದಾಜು ಎಷ್ಟು ದಿವಸ ಇರುತ್ತೆ ಸರ್ ಇದು ಇವತ್ತು ಶುರುವಾಗಿದೆ. ಅಫಿಷಿಯಲ್ ಆಗಿ ನಮ್ಮ ಜಾತ್ರೆ ಶುರುವಾಗೋದು ನಾಳೆಯಿಂದ ಸರ್. ನಾಳೆಯಿಂದ ಶುರುವಾಗಿ 20ರವರೆಗೂ ನಡೀತದೆ ಸರ್. ನಮಗೆ ಡೈಲಿ ನಾವು 1.5 ಲಕ್ಷ ಜನಕ್ಕಿಂತನೂ ಜಾಸ್ತಿ 3 ಟೈಮು ನಾರ್ಮಲ್ ಡೇಸಲ್ಲಿ ಇಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ ಸರ್. ಇನ್ನು ಮೂರು ಟೈಮು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ. ಮತ್ತು ಪ್ರಮುಖ ಹೌದು ಸರ್ ಹೌದು ಸರ್. ಪ್ರಮುಖ ಕಾರ್ಯಕ್ರಮಗಳ ದಿವಸ 2 ಲಕ್ಷಕ್ಕಿಂತನೇ ಹೆಚ್ಚಿನ ಜನ. 2 ಲಕ್ಷ? ಹೌದು ಸರ್. ಪ್ರಮುಖ ಕಾರ್ಯಕ್ರಮಗಳು ಅಂದರೆ 3 ದಿವಸ. ಒಂದು ರಥೋತ್ಸವ, ಸಾಮೂಹಿಕ ವಿವಾಹ, ತೆಪ್ಪೋತ್ಸವ. ಮೂರು ದಿನಗಳಲ್ಲಿ ನಾವು 2 ಲಕ್ಷಕ್ಕಿಂತ ಜನ ಜಾಸ್ತಿ ಪ್ರಸಾದ ಸ್ವೀಕರಿಸ್ತಾರೆ ಸರ್. ಇದು ಒಟ್ಟು 34 ಒಲೆಗಳು ಇದು. ಹೌದು ಸರ್. ಸಾಕ್ಷಿಗಳಲ್ಲ? ಪರವಾಗಿಲ್ಲ ಸರ್. ಒಲೆಗಳಿವೆ ಸರ್. ನಾವು ಈ ಕೊಪ್ಪರಿಕೆಗಳನ್ನ ನಾವು ಹರಿಯಾಣ ಜಗಾದ್ರಿಯಿಂದ ನಾವು ಪರ್ಚೇಸ್ ಮಾಡಿರೋವಂಥದ್ದು ಇದು. ಅಲ್ಲಿ ನಮಗೆ JK ಮೆಟಲ್ಸ್ ಇಂಡಸ್ಟ್ರೀಸ್ ಅಂತೇಳಿ ಅಲ್ಲಿಂದ ಪರ್ಚೇಸ್ ಮಾಡಿದ್ದೀವಿ. ಒಟ್ಟು 150 ಜನ ಬಾಣಸಿಗರು ಇದು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಕ್ಲೀನಿಂಗ್ ಸ್ಟಾಫ್ ಬಿಟ್ಟು 150 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್ ಹೌದು ಸರ್. ಈ ವಿಂಗಲ್ಲಿ ಮಹಾದಾಸೋಹದಲ್ಲಿ ಇನ್ನು ಸ್ವೀಟ್ ಕಡೆ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 5 ವಿಂಗ್ಗಳಲ್ಲಿ ಸಪ್ರೇಟು ಅದು VIP, VVIP ಅದಕ್ಕೆಲ್ಲ ಸಪ್ರೇಟ್ ಅಡುಗೆ ಇರ್ತದೆ. ಅಡುಗೆ ವ್ಯವಸ್ಥೆ ಇದೆ ಅಲ್ಲಿ. ಇಲ್ಲಿ 3 ಟೈಮು ಅಂದರೆ ಸರ್ ಇದು ಒಟ್ಟು 6 ಡೇಸ್ ಇಲ್ಲಿ. ಅಂದರೆ ಇವತ್ತಿನದು ಸೇರಿಸಿದ್ರೆ 7 ದಿವಸಗಳು. ಹೌದು ಸರ್, 7 ದಿವಸಗಳು ದಾಸೋಹ ನಡೀತದೆ ಸರ್. 3 ಹೊತ್ತು? ಹೌದು ಸರ್, 3 ಹೊತ್ತು. ಅಂದರೆ ಬೆಳಿಗ್ಗೆ 7 ಗಂಟೆಗೆ ಶುರು ಆದರೆ 11 ಗಂಟೆವರೆಗೆ ಬೆಳಿಗ್ಗೆ ತಿಂಡಿ ಇರ್ತದೆ. ಮತ್ತೆ 12 ಗಂಟೆಗೆ ಊಟ ಶುರು ಆದರೆ 3:30-4 ಗಂಟೆವರೆಗೂ ಇರುತ್ತೆ ಸರ್. ಮತ್ತೆ ಸಾಯಂಕಾಲ 7 ಗಂಟೆಗೆ ಶುರು ಮಾಡ್ತೀವಿ, 10:30ವರೆಗೂ ನಡೀತದೆ. ಆಮೇಲೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು, ಊರಿಂದ ಲೇಟ್ ನೈಟ್ ಬರೋರಂದ್ರೆ ಅವ್ರಗಳಿಗೆ ಒಂದು ಟೀಮು ಸಪ್ರೇಟ್ ಆಗಿ ರಾತ್ರಿ 2 ಗಂಟೆವರೆಗೂ ಪ್ರಸಾದ ಬಡಿಸೋ ವ್ಯವಸ್ಥೆ ಇದೆ ಸರ್. ಏನು ಈ ಬಾರಿ ಸ್ಪೆಷಲ್ ಸ್ವೀಟ್ಗಳೇನಿದೆ ಸರ್? ಸ್ವೀಟ್ಗಳು ಈ ಸಾರಿ ನಾವು ಕಜ್ಜಾಯ ಮಾಡಿಸಿದ್ದೀವಿ. ಆಮೇಲೆ ಮೈಸೂರು ಪಾಕ್ ಇದೆ. ಆಮೇಲೆ ನಾಳೆಗೆ ಸಂಕ್ರಾಂತಿ ಸ್ಪೆಷಲ್ ಅಂತೇಳಿ ಬೆಳಿಗ್ಗೆ ಎಳ್ಳು ಪ್ಯಾಕೆಟ್ಸ್ ಕೊಡ್ತಾ ಇದ್ದೀವಿ ಸರ್, ಬೆಳಿಗ್ಗೆ ತಿಂಡಿ ಜೊತೆಗೆ. ಮತ್ತೆ ಮಧ್ಯಾಹ್ನ ಕಿಚಡಿ, ಅವರೆಕಾಳು, ಕುಂಬಳಕಾಯಿ ಹುಳಿ ಮತ್ತು ಕಾಯಿ ಹಾಲು ಅಂತ ಮಾಡ್ತಾ ಇದ್ದಾರೆ ಸರ್. ಇದು ಮಹಾದಾಸೋಹದಲ್ಲಿ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿ ಈ ಸಂಕ್ರಾಂತಿಗೆ ತಕ್ಕಂತೆ, ಸಂಕ್ರಾಂತಿ ಹಬ್ಬಕ್ಕೆ ತಕ್ಕಂತೆ ಅದನ್ನು ಮೆನ್ಯೂ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ಈ ಭಾಗದಲ್ಲಿ ಅಡಿಗೆ, ಈ ಭಾಗದಲ್ಲಿ ಊಟನ ಸರ್? ಹೌದು ಸರ್. ಇಲ್ಲಿ 4 ವಿಂಗು, 4 ಬ್ಲಾಕಲ್ಲಿ ಪುರುಷರಿಗೆ ವ್ಯವಸ್ಥೆ ಮಾಡಿದ್ದೀವಿ. 2 ಬ್ಲಾಕಲ್ಲಿ ಮಹಿಳೆಯರಿಗೆ ಸಪ್ರೇಟ್ ಆಗಿದೆ. ಇದು ವಾಲಂಟಿಯರ್ಸ್ ವಿಂಗ್ ಅಂತೇಳಿ 1500 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಹಂಗೆ ವ್ಯವಸ್ಥೆ ಇದೆ. ಅಂದರೆ ವಾಲಂಟಿಯರ್ಸ್ ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಇದೆಲ್ಲ ನಾವು ಏಜ್ ಆದವರು ಅವರೆಲ್ಲ ಇಲ್ಲಿ ಬಂದು ಊಟ ಮಾಡ್ತಾರೆ ಸರ್. ಇದು ಮಜ್ಜಿಗೆ ತಯಾರು ಮಾಡೋ ಅಂಥದ್ದು. ಮಜ್ಜಿಗೆ, ಹೌದು ಸರ್. ಸರ್
KMF ಇಂದ ಬಂದಿರುತ್ತೆ. ಹಾಂ KMF ಇಂದ ಬಂದಿದೆ ಸರ್. 9,000 ಲೀಟರ್ ಹಾಲು, 28,000 ಲೀಟರ್ ಮೊಸರನ್ನ ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸರ್. ಇದಗಳಿಂದನೂ ನಮಗೆ ಸಾಕಷ್ಟು ಇದು ಬರ್ತದೆ ಸರ್, ಮೆಟೀರಿಯಲ್ಸು ಅಥವಾ ಇದೆಲ್ಲ ಈಗ ಶುಗರ್ ಕೊಟ್ಟಿದ್ದಾರೆ, ಆಮೇಲೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಕೊಡ್ತಾರೆ ಸರ್, ರೈಸು. ನಮಗೆ ಹೋದ ಸಾರಿ ಎಕ್ಸ್ಪೆಂಡಿಚರ್ ಏನಾಗಿತ್ತು ಅಂದರೆ 25ರ ಜಾತ್ರಾ ಮಹೋತ್ಸವದಲ್ಲಿ 3ನೇ 1 ಭಾಗದಷ್ಟು ನಮಗೆ ಭಕ್ತಾದಿಗಳಿಂದ ಬಂದಿತ್ತು ಸರ್. ಇಷ್ಟು ನಮ್ಮ ಈ ಮಹಾದಾಸೋಹದ ವ್ಯವಸ್ಥೆ. ಸರ್ ಶಿವಮಲ್ಲಪ್ಪ ಬರಕ್ಕೆ ಬಿಡಿ. ಓ. ಸರ್ ಇವರೆಲ್ಲ ಇಲ್ಲಿ ತುಂಬಿಕೊಂಡು ಅಲ್ಲಿಗೆ ಸಪ್ಲೈ ಮಾಡ್ತಾರೆ. ನಮಸ್ತೆ, ದಾಸೋಹಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಸರ್ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಅನ್ನ ಸಾಂಬಾರು ಪಾಯಸ ತರಕಾರಿ ಹುಳಿ ಕಜ್ಜಾಯ ತುಪ್ಪ ಮೊಸರು ಇಷ್ಟು ಮಧ್ಯಾಹ್ನ ಮಾಡ್ತೀವಿ ಸರ್. ಮತ್ತು ರಾತ್ರಿನೂ ಅದೇ ಅನ್ನ ಸಾಂಬಾರು ಪಾಯಸ ತರಕಾರಿ ಹುಳಿ ಕಜ್ಜಾಯ ತುಪ್ಪ ಮತ್ತು ಮೊಸರು ಉಪ್ಪಿನಕಾಯಿ ಇಷ್ಟು ಮಾಡ್ಕೊಂಡಿದ್ದೀನಿ ಸರ್ ರಾತ್ರಿ. ಸರ್ ಇಷ್ಟು ಜನಕ್ಕೆ ಮಾಡಕ್ಕೆ ಹದ ಎಲ್ಲ ಗೊತ್ತಾಗ್ತಾ ಇದೆ? ಅಲ್ಲ ಸರ್, ನಾನು 28 ವರ್ಷದಿಂದ ಮಾಡ್ತೀನಿ ಸರ್. ನಾನು ಇಲ್ಲಿ 28 ವರ್ಷ ಅಲ್ಲಿಂದ ಮಾಡ್ತೀನಿ, ಅನುಭವದೇ ಮಾಡ್ತೀನಿ ಸರ್. ಎಷ್ಟು ಅಕ್ಕಿ ಬೇಕಾಗುತ್ತೆ ಸರ್ ಇದಕ್ಕೆ? ಯಾವ ಸರ್ ಅಕ್ಕಿ ಎಷ್ಟು ಬೇಕಾಗುತ್ತೆ? ದಿನ ಕೊನೆ ನಮ್ಮ ಜಾತ್ರೆ ಮುಗಿಯೋರಿಗೆ 1,200 ಕ್ವಿಂಟಲ್ ಆಗುತ್ತೆ ಸರ್. 1,200 ಕ್ವಿಂಟಲ್ ಆಗುತ್ತೆ ಸರ್. ಎಷ್ಟು ಲಕ್ಷ ಜನ ಊಟ ಮಾಡ್ತಾರೆ ಸರ್? ಒಂದು ದಿನ ಬೆಳಿಗ್ಗೆ ತಿಂಡಿ 1 ಲಕ್ಷ, ಮಧ್ಯಾಹ್ನ 7-7.5 ಲಕ್ಷ, ರಾತ್ರಿ 1-1.5 ಲಕ್ಷ ಇಷ್ಟು ಜನ ಊಟ ಮಾಡ್ತಾರೆ. ಅಲ್ಲಿಗೆ ಅಂದಾಜು ಒಂದು ವಾರಕ್ಕೆ ಎಷ್ಟು ಜನ ಮಾಡ್ಬೋದು ಸರ್? ಒಂದು ವಾರಕ್ಕೆಲ್ಲ 25-30 ಲಕ್ಷ ಜನ ಆಗುತ್ತೆ ಸರ್. 30 ಲಕ್ಷ ಜನ ಆಗುತ್ತೆ ಸರ್. ಇದು ಈ ವರ್ಷ ಜಾಸ್ತಿ ಆಗುತ್ತೆ? ಈ ವರ್ಷ ಇನ್ನೂ ಜಾಸ್ತಿ ಆಗ್ಬೋದು ಸರ್. ಹೋದ ವರ್ಷ ಎಷ್ಟಾಗಿತ್ತು? ಹೋದ ವರ್ಷ 25 ಆಗಿತ್ತು ಏನಾಗಿದೆ ಸರ್, ಆಗ ಆಗುತ್ತೆ ಸರ್. ಈಗ 30 ಲಕ್ಷ ಜನಕ್ಕೆ ಎಷ್ಟು ಕ್ವಿಂಟಲ್ ಅಕ್ಕಿ ಬೇಕಂದ್ರೆ? 1,200-1,300 ಕ್ವಿಂಟಲ್ ರೈಸ್ ಬೇಕಾಯ್ತು ಸರ್. ಬೇರೆ ತೊಗರಿ ಬೇಳೆ ಒಂದು 300 ಕ್ವಿಂಟಲ್ ಬೇಕಾಗುತ್ತೆ. ಸಾಂಬಾರು ಪುಡಿ 4 ಟನ್ ಬೇಕಾಗುತ್ತೆ. ಇನ್ನು ಮಸಾಲೆ ಐಟಮ್ ಬಿಳಿ ಎಳ್ಳು ಉರ್ಗಡ್ಲೆ ಅವೆಲ್ಲ ಹಾಕ್ತೀವಿ ಸರ್. ತೆಂಗಿನಕಾಯಿ ಒಂದು 25-30 ಸಾವಿರ ಬೇಕಾಗುತ್ತೆ. ಬೆಲ್ಲನೂ ಒಂದು 50-60 ಸಾವಿರ ಬೇಕಾಗುತ್ತೆ. ಹೆಂಗ್ ರೆಡಿ ಮಾಡ್ಕೊತೀರಿ ಸರ್ ಇವೆಲ್ಲ? ನಾವು ಅನುಭವ ಇದೆ ಸರ್, ಮಾಡ್ತೀವಿ ಅಲ್ಲ. ಅಲ್ಲ ಅದ ಸಿಗ್ತದಾ? ಅಷ್ಟೊಂದು ದೊಡ್ಡ ಇದು ಮಾಡೋದು? ನಾನು ಅನುಭವ ಇದೆಯಲ್ಲ ಸರ್, 28 ವರ್ಷದಿಂದ, ಅದರಿಂದ ಅನುಭವದಿಂದ ಮಾಡ್ತೀನಿ ಸರ್. ಈ ತರದ್ದು ವೃತ್ತಿನೇ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇದೇ ವೃತ್ತಿ ಮಾಡ್ತೀನಿ ಸರ್. ಹೊರಗಡೆ ಕೂಡ ಹೊರಗಡೆ ನಾವು ವಯಸ್ಸಲ್ಲಿ ಹಾಗಾಗಿ ಇದು ಪ್ರತಿ ವರ್ಷ ಇಲ್ಲೇ ಮಾಡ್ತಾ ಬರ್ತಾ ಇದ್ದೀರಾ? 28 ವರ್ಷದಿಂದ ನಾನೇ ಸರ್ ಮಾಡ್ತಾ ಇರೋದು. ನಾನೇ ಮಾಡ್ತಾ ಇರೋದು. ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ? ಇನ್ನೂ ಜಾಸ್ತಿ ಆಗ್ಬೋದು ಸರ್. ಸರ್ ಈ ವರ್ಷ ಏನ್ ಸ್ವೀಟ್ ಮಾಡ್ಕೊಂಡಿದ್ದೀರಿ? ಈ ವರ್ಷ ಕಜ್ಜಾಯ, ಶೀಬೂಂದಿ, ಲಾಡು, ಮೈಸೂರು ಪಾಕು ಮತ್ತೆ ಬಾದುಷಾ ಇಷ್ಟು ಮಾಡ್ಕೊಂಡಿದ್ದೀವಿ ಸರ್. ಈ ವಾರ ಒಂದು ದಿನಕ್ಕೆ ಏನಾಯ್ತು? ಸರ್ ಏನ್ ಹೇಳ್ತಾರೆ ನಿಮ್ಮ ಕೈ ರುಚಿ ನೋಡಿ? ಅಲ್ಲ, ಜನರು ತಿಳ್ಬೇಕು ಸರ್ ಏನ್ ಹೇಳ್ತಾರೆ ಅಂತ. ಹೇಳ್ಬೇಕು ಸರ ನಾವು ಮಾಡಿರ್ತೀವಿ, ಊಟ ಮಾಡೋರು ಹೆಂಗಿದೆ? ಜೊತೆ ಎಷ್ಟು ಜನ ಸಹಾಯ? 150 ಜನ ನಾವು ಇದ್ದೀವಿ. ಮತ್ತೆ ಪಾತ್ರೆ ತೊಡ್ಕೊಳಕ್ಕೆ ಹೆಂಗಿಸ್ರು ಅವರೊಂದು 30 ಜನ 180 ಜನ ಒಟ್ಟಿಗಿದ್ದೀವಿ ಸರ್. 150 ಜನನು ನಿಮ್ಗೆ ಮಾಡ್ತಾರೆ ಸರ್ ಒಂದು ವಾರನು ಸರ್. ಇದು ತರಕಾರಿ ಹೆಚ್ಚೋದು ಅದೆಲ್ಲ ಅದೇ ಬೇರೆ ಇರ್ತಾರೆ ಸರ್. ತರಕಾರಿ ಹೆಚ್ಚಿಕೊಡ್ತಾರೆ, ಇಲ್ಲಿಂದ ಮಾಡಿಕೊಟ್ಟೆ ತಗೊಂಡು ಬಡ್ಸಕ್ಕೆ ಅವರು 1000 ಜನ ಇರ್ತಾರೆ, ಬಡ್ಸ್ಕೊಡ್ತಾರೆ. ಅಡುಗೆ ಮಾಡೋದಕ್ಕೆ 150 ಜನ ಸರ್. ನಾವು ಮಾಡಿಕೊಟ್ಬಿಡ್ತೀವಿ, ತಗೊಂಡೋಗಿ ಬಡ್ಸ್ಕೊಡ್ತೀವಿ. ಒಳ್ಳೆದಾಗಿ ಸರ್. ಸರ್ ನಮಸ್ತೆ ಸರ್.